ನೋಡಿ ಇದೇ ಥರ ಅಕ್ಷರ ಲೆಕ್ಕ ಹಾಕ್ತೀನಿ ಅಷ್ಟೇ. ಲೈಕ್ಸ್ ಕಮೆಂಟ್ಸ್ ಮಾಡಿ. ನಾನು ಬರೀ ವಿಡಿಯೋಗೋಸ್ಕರ ಮಾತ್ರ ಓದೋದು. ನಾನೆಲ್ಲ ಭಾರಿ ಓದ್ತವಳೆ ಅಂತಾರೆ. ನಾನೇನು ಬೇಬಿ. Hello everyone, welcome back to day 13 of my study challenge video. I hope you are all doing well and stay consistent with your goals. ಮತ್ತೇನಂದರೆ ನಾನು ಎಲ್ಲ ವೀಡಿಯೋದಲ್ಲೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳಲ್ಲ, ಅದು ನಿಮಗೆ ಬಿಟ್ಟಿದ್ದು. ಕೆಲವೊಂದು ವೀಡಿಯೋದಲ್ಲಿ ಕೇಳಿದ್ದೀನಿ, ನನ್ನ ಕಂಟೆಂಟ್ ಇಷ್ಟ ಆದರೆ ಇಷ್ಟಪಟ್ಟು ಮಾಡಿ, ಇಲ್ಲಾಂದರೆ ಇಟ್ಸ್ ಓಕೆ, ಯುವರ್ ವಿಶ್. ಆ್ಯಂಡ್ ಇವತ್ತು ನಾನು 11:30 to 12 ಆಗ್ತಿದೆ ಮಲಗೋದು, ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮಲಗೋದು. ಮತ್ತು ಸ್ಟಡಿ ಅಂತ ಬಂದರೆ ನಾನು ಸ್ವಲ್ಪ ಕ್ಲಿಪ್ ಅಷ್ಟೇ ಹಾಕ್ತಿದ್ದೀನಿ. ಈಗ ಬರೀ ಓದೋದೇ ಹಾಕಿದ್ರೆ ನೋಡೋರಿಗೂ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಮತ್ತು ಬೋರಿಂಗ್ ಆಗುತ್ತೆ ಅಂತ ಬೇರೆದನ್ನು ಆದಷ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಮೊದಲು ಹೇಳ್ದಾಗೆ ವೀಡಿಯೋದಲ್ಲಿ ಏನೂ ಇರೋಲ್ಲ, ಬರೀ ಓದೋದು ಬಿಟ್ಟರೆ. ಬಟ್ ನನಗೇನನ್ಸುತ್ತೋ ನನ್ನ ಒಪಿನಿಯನ್ಸ್ ಮತ್ತು ನನ್ನ ಥಾಟ್ಸ್ನ ನಾನು ಎಲ್ಲ ವೀಡಿಯೋದಲ್ಲೂ ಶೇರ್ ಮಾಡ್ತಾ ಬಂದಿದ್ದೀನಿ. ಆ್ಯಂಡ್ ಒಂದಂತೂ ನಿಜ, ನಾನು ಯಾವ ವೀಡಿಯೋದಲ್ಲೂ ಮೋಟಿವೇಶನ್ ಮಾಡಿಲ್ಲ. ಈವನ್ ನಾನೇ ಮೋಟಿವೇಶನ್ ನಂಬಲ್ಲ, ಹೇಳ್ತೀನಲ್ಲ, ಮೋಟಿವೇಶನ್ ಸ್ವಲ್ಪ ದಿನ ಅಷ್ಟೇ ಇರುತ್ತೆ. ಹಾಯ್ ಫ್ರೆಂಡ್ಸ್, ಡೇ 10 ಇದು ಬ್ಲಾಗ್ ಇದೆ. ನಾನು ಬರೀ ವಿಡಿಯೋಗೋಸ್ಕರ ಮಾತ್ರ ಓದೋದು. ನಾನೆಲ್ಲ ಭಾರಿ ಓದ್ತವಳೆ ಅಂತಾರೆ. ನೋಡಿ ಇದೇ ಥರ ಅಕ್ಷರ ಲೆಕ್ಕ ಹಾಕ್ತೀನಿ ಅಷ್ಟೇ. ಲೈಕ್ಸ್ ಕಮೆಂಟ್ಸ್ ಮಾಡಿ. ಒಂದು ಅಂಡರ್ಲೈನ್ ಎಳ್ದು ಅದ್ರ ಮೇಲೆ ಪೆನ್ಸಿಲ್ ಹೇಳ್ತಿ. ನಾನು ಡೇ ಸ್ಟಾರ್ಟಿಂದ ಓದ್ತಿದ್ದೀನಿ. ಇವತ್ತಿಗೆ 500 ಡೇಸ್ ಆಯಿತು. ದಿವಸ 9 hours ಓದ್ತೀನಿ. ಸಾಕಿದ್ನಿ ಅಂದ್ರೆ ಹಲೋ ಸಿದ್ಧಾರ್ಥ್ ಇದ್ದಾರಾ? ಹಲೋ ಸಿದ್ಧಾರ್ಥ, ನನ್ಗೆ ಗೊತ್ತಿಲ್ವ ನಿಮಗೆ? ಯಾರು? ನನ್ಗೆ ಗೊತ್ತಿಲ್ವ ಸಿದ್ಧಾರ್ಥ್? ನಾನೇನು ಬೇಬಿ. ನಮ್ಮ ಅತ್ತೆ ಕೈಲಿ ಕೊಡು. ನಿಮ್ಮ ಅಮ್ಮನ ಕೈಲಿ ಕೊಡು, ಮಾತಾಡೋದು. ಎಲ್ಲಿದ್ದೀರಾ? ಯಾಕಣ ಸಿದ್ದಣ್ಣ ಕೆಲಸ ಊರಲ್ಲಿಲ್ವಾ? ಕಂಡಿಡ್ಬಿಟ್ರಲ್ಲ ನನ್ನ. ಗಣಪತಿ ಹಬ್ಬ ಟೈಮಸ್ಗೆ. ಎ ಕ್ವಿಕ್ ಅಪ್ಡೇಟ್ ಬಿಫೋರ್ ಟುಡೇ ಸ್ಟಡಿ ಬ್ಲಾಗ್. ಆ್ಯಕ್ಚುಲಿ ನಾನು ಇವತ್ತು ಅಪ್ಲೋಡ್ ಮಾಡಿದ್ದೀನಲ್ಲ ವಿಡಿಯೋ, ಅದು ಡೇ 12, ಬಟ್ ನಾನು ಡೇ 11 ಅಂತ ಮೆನ್ಷನ್ ಮಾಡಿದ್ದೀನಿ. ಸಾರಿ ಫಾರ್ ದಟ್. ಮತ್ತು ತುಂಬ ಡೇಟಾ ಸ್ಲೋ ಇರೋದ್ರಿಂದ ನಾನು ಆ ವಿಡಿಯೋನ ಬೆಳಿಗ್ಗೆ ಅರೌಂಡ್ 11 to 11:30 ಹಂಗೆ ಅಪ್ಲೋಡ್ ಮಾಡಿದ್ದು. ಬಟ್ ಡೇಟಾ ತುಂಬ ಸ್ಲೋ ಇದೆಯೋ ಏನೋ ಗೊತ್ತಿಲ್ಲ, ಈವ್ನಿಂಗ್ ಅಪ್ಲೋಡ್ ಆಗಿದ್ದು. ಮತ್ತು ಅದು ಕಾಪಿರೈಟ್ ಅಂತ ಬರ್ತಾನೆ ಇತ್ತು. ಕಾಪಿರೈಟ್ ಅಂತ ಬಂದರೆ ನಮಗೆ ಮಾನಿಟರೈಸ್ ಆಗಲ್ಲ ಆ್ಯಂಡ್ ತೆಗೆದು ಬಿಡ್ತಾರೆ, ಆ ವಿಡಿಯೋನ ಬ್ಲಾಕ್ ಮಾಡ್ತಾರೆ. ಸೊ ಅದಕ್ಕೆ ಮತ್ತೆ ತೆಗೆದು ಮತ್ತೆ ಹಾಕ್ತೆ. ಮತ್ತೆ 2ನೇ ಸರಿನೂ ಹಂಗೆ ಕಾಪಿರೈಟ್ ಅಂತಲೇ ಬಂತು. ಆಮೇಲೆ ಗೊತ್ತಾಯಿತು, ನಾನು ರಾತ್ರಿ RCB ಗೆದ್ದಿದ್ದ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅಲ್ವಾ, ಅದೆಲ್ಲ ಹಾಕ್ಬಾರ್ದು ಸ್ಪೋರ್ಟ್ಸ್ ಚಾನಲ್ಸು ಅಥವಾ ಮೂವಿ ಸೀನ್ಸು ಅದೇನೂ. ಅದಕ್ಕೆ ಅದು ಕಾಪಿರೈಟ್ ಅಂತ ಬರ್ತಿತ್ತು. ಮತ್ತು ಅದನ್ನು ತೆಗೆದು ಮತ್ತೆ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದು. ಅರೌಂಡ್ 5 ಅನಿಸುತ್ತೆ ನಂದು ವಿಡಿಯೋ ಫುಲ್ ಅಪ್ಲೋಡ್ ಆದಾಗ. ಆ್ಯಂಡ್ ಈ ವಿಡಿಯೋ ಡೇ 13. ಆ್ಯಂಡ್ ಏನಂದರೆ ಈ ವಿಡಿಯೋದಲ್ಲಿ ನಾನು ಫೋಕಸ್ ಮತ್ತು ರಿವಿಷನ್ ಬಗ್ಗೆ, ಅಂದರೆ ರಿವಿಷನ್ ಟೆಕ್ನಿಕ್ ಬಗ್ಗೆ ಹೇಳ್ತೀನಿ. ಫೋಕಸ್ ಅಂದರೆ ನಾನು ಸ್ಟಾರ್ಟಿಂಗ್ ಅಂದರೆ ಫಸ್ಟಿಂದನೂ ಸ್ಟಾರ್ಟಿಂಗ್ ಓದುವಾಗ ಜಸ್ಟ್ 30 ಮಿನಿಟ್ಸು, 1 hour ಅಥವಾ 3/4 ಗಂಟೆ ಆ ಥರ ಓದ್ಕೊಂಡು ಬರ್ತಾಯಿದ್ದೆ. ಅಂದರೆ ಇವಾಗ ನಾನೊಂದು 5 minutes ಓದ್ತೀನಿ ಅಂದರೂ ಎಕ್ಸಾಂಪಲ್ ಹೇಳ್ತಿರೋದು. ಈಗ 30 minutes ಓದ್ತೀನಿ ಅಂತಂದರೆ
ಆ 30 ಮಿನಿಟ್ಸ್ ಏನೇ ಡಿಸ್ಟ್ರ್ಯಾಕ್ಟ್ ಆದರೂ ಬರೀ ಓದೋದಷ್ಟೇ, ಕಾಲ್ ಬರಲಿ ಅಥವಾ ಇನ್ನೊಂದು ಇಂಪಾರ್ಟೆಂಟ್ ಏನೇ ಕೆಲಸ ಇರಲಿ 30 ಮಿನಿಟ್ಸ್ ಅಷ್ಟೇ ಓದಬೇಕು ಆ ಥರ. ಇನ್ನು ಸ್ವಲ್ಪ ಹೊತ್ತಾದಮೇಲೆ 45 ಮಿನಿಟ್ಸ್ ಓದೋದು, ಆಮೇಲೆ 1 ಅವರ್ ಓದೋದು, ಈ ಥರ ನಾನು ಫೋಕಸ್ ಜಾಸ್ತಿ ಮಾಡ್ಕೊಂಡು ಬಂದೆ. ಆ್ಯಂಡ್ 147 ಟೆಕ್ನಿಕ್ ನನಗೆ ಯಾರೋ ಹೇಳಿದ್ದು, ಅದನ್ನು ನಾನು ಫಾಲೋ ಅಪ್ ಮಾಡ್ತೀನಿ. ಅಂದರೆ ಡೇ 1ಅಲ್ಲಿ ನಾನು ಏನು ಓದಿರ್ತೀನಿ ಅದನ್ನು ಈವ್ನಿಂಗ್ ರಿವಿಸನ್ ಮಾಡ್ತೀನಿ, ಮತ್ತು 4ನೇ ದಿನ ರಿವಿಸನ್ ಮಾಡ್ತೀನಿ, ಮತ್ತು 7ನೇ ದಿನ ರಿವಿಸನ್ ಜೊತೆಗೆ ಒಂದು ಸರಿ ಟೆಸ್ಟ್ ಸೀರೀಸ್ ತೊಗೊಂಡು, ಇಲ್ಲಾಂದರೆ ಏನಾದರೂ ಓದಿರ್ತೀನಲ್ಲ ಅವಾಗವಾಗ ಬರೀತಿರ್ತೀನಿ, ಬರೆಯೋದಂತೂ ಮಿಸ್ ಮಾಡಲ್ಲ. 7ನೇ ದಿನವೂ ಆ ಟಾಪಿಕ್ನ ನಾನು ರಿವಿಸನ್ ಮಾಡ್ತಾ ಏನೇನು ಓದಿದ್ದೀನಿ, ನನಗೆ ಏನೇನು ನೆನಪಿದೆ ಅದನ್ನು ಒಂದು ನೋಟ್ಬುಕ್ ತೊಗೊಂಡು ರಫ್ ನೋಟ್ ತೊಗೊಂಡು ಬರಿತಾ ಇರ್ತೀನಿ. 147 ಟೆಕ್ನಿಕ್ ಯೂಸ್ ಮಾಡ್ತೀನಿ ರಿವಿಸನಿಗೆ. ಮತ್ತು ಫೋಕಸ್ಸಿಗೆ ಈ ಥರ ಇವತ್ತೊಂದು 2 ಅವರ್ಸ್ ಓದಿದ್ದೀನಿ ಫುಲ್ ಡೇ ಅಂತಂದರೆ ನಾಳೆ 4 ಅವರ್ಸ್, ಆ ಥರ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಆವಾಗ ಫೋಕಸ್ ಇಂಪ್ರೂವ್ ಆಗುತ್ತೆ. ಬಟ್ ನಾವು 1 ಮಿನಿಟ್ ಓದಿದ್ರೂ ನಾವು ಡಿಸ್ಟ್ರ್ಯಾಕ್ಟ್ ಆಗಬಾರ್ದು. ಆ್ಯಂಡ್ ಡೈಲಿ ಫೋಕಸ್ ಇಂಪ್ರೂವ್ ಮಾಡ್ತಾ ಹೋಗಬೇಕು ಹೊರತು ಡಿಸ್ಟ್ರ್ಯಾಕ್ಟ್ ಆಗೋದು ಅಥವಾ ಮೋಟಿವೇಶನ್ ತೊಗೊಂಡು ಬರೀ 2-3 ದಿನಕ್ಕೆ ಓದಿ ಆಮೇಲೆ ಸ್ಟಾಪ್ ಮಾಡಿಬಿಡೋದು, ಆ ಥರ ಮಾಡಬಾರ್ದು. ಡೇ ಬೈ ಡೇ ನಾವು ಇಂಪ್ರೂವ್ ಆಗ್ತಾ ಹೋಗಬೇಕು. ಆ ಥರ ನೀವು ಟ್ರೈ ಮಾಡಿ, ಮೇ ಬಿ ನಿಮಗೂ ಆಗ್ಬೋದೇನೋ, ನಂಗೆ ಗೊತ್ತಿಲ್ಲ. ಒಬ್ಬೊಬ್ಬರು IQ ಪವರ್ ಒಂದೊಂದು ಥರ ಇರುತ್ತೆ. ಕೆಲವರು ಡೈಲಿ ನಾನು ಒಂದೊಂದು ಇಂಟರ್ವ್ಯೂ ನೋಡಿದ್ದೀನಿ, UPSC ಸ್ಟೂಡೆಂಟ್ಸ್ IAS ಎಕ್ಸಾಮ್ಸ್ ಎಲ್ಲ ಕ್ರ್ಯಾಕ್ ಮಾಡಿರೋರು ಡೈಲಿ 20 ಅವರ್ಸ್ ಓದ್ತಾ ಇದ್ರಂತೆ. ಅದು ಹೆಂಗೆ ಓದ್ತಿದ್ರೋ ಗೊತ್ತಿಲ್ಲ. ಇನ್ನು ಕೆಲವರೆಲ್ಲ ಹೇಳ್ತಿದ್ರು 12 ಅವರ್ಸ್ ಓದಿದ್ದೀವಿ, 8 ಅವರ್ಸ್ ಓದಿದ್ದೀವಿ ಅಂತ. ಹಂಗೆ ಒಬ್ಬೊಬ್ಬರು IQ ಪವರ್ ಒಂದೊಂದು ಥರ ಇರುತ್ತೆ, ನಂಗೆ ಗೊತ್ತಿಲ್ಲ. ನಿಮ್ಮದೇ ಆದ ಸ್ಟ್ರಾಟಜಿನ ಬಿಲ್ಡ್ ಮಾಡಿಕೊಂಡು ನೀವು ಹೆಂಗೆ ಓದ್ತಿರೋ ಹಂಗೆ ನಿಮ್ಮದೇ ಆದ ಸ್ಟೈಲಲ್ಲಿ ಓದಿ. ಆ್ಯಂಡ್ ಈ 13 ಡೇಸಲ್ಲಿ ನಂದು ಕನ್ಸಿಸ್ಟೆನ್ಸಿ ಮೊದಲಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಹೊಸದನ್ನು ಟಾಪಿಕ್ನ ಓದೋದಕ್ಕಿಂತ ನಾನು ರಿವಿಸನ್ ಜಾಸ್ತಿ ಮಾಡ್ತಿದ್ದೀನಿ. ಇವಾಗ ಮಲ್ಕೋತಾ ಇದ್ದೀನಿ, ಜಸ್ಟ್ 15 ಮಿನಿಟ್ಸ್ ಅಷ್ಟೇ ರಿವಿಸನ್ ಮಾಡಿ ಮಲ್ಕೋತಾ ಇದ್ದೀನಿ. ಆ ಥರ ಓದೋಕ್ಕಾಗಿಲ್ಲ ಅಂದರೂ, ಓದೋಕ್ಕೆ ಮೂಡಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ನೋಟ್ಸ್ ಮಾಡ್ತೀನಿ, ಇಲ್ಲ ಒಂದೊಂದು ಚಾಪ್ಟರ್ ಅಥವಾ 1-2 ಚಾಪ್ಟರ್ ರಿವಿಸನ್ ಆದರೂ ಮಾಡಿ ಮಲ್ಕೋತೀನಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಮೋಟಿವೇಶನ್ನಿಂದ ಯಾವುದೂ ಸಾಧ್ಯ ಇಲ್ಲ. ಹೇಳಿದ್ನಲ್ಲ, ಮೋಟಿವೇಶನ್ ಟೆಂಪ್ರವರಿ ಅಷ್ಟೇ, ಬಟ್ ಕನ್ಸಿಸ್ಟೆನ್ಸಿ ರಿಸಲ್ಟ್ ಕೊಡುತ್ತೆ ನಿಮಗೆ. ಆ್ಯಂಡ್ ಈ ವಿಡಿಯೋದಲ್ಲಿ ನನ್ನ ತಮ್ಮ ಸುಮ್ಮನೆ ಫೋನ್ ಇಟ್ಕೊಂಡು ಆ ಥರ ಮಾತಾಡ್ತಿದ್ದ, ಚೆನ್ನಾಗಿತ್ತು ಅಂತ ಆ ಕ್ಲಿಪ್ನ ಅಪ್ಲೋಡ್ ಮಾಡಿದ್ದೀನಿ. ಸುಮ್ಮನೆ ನನ್ನನ್ನು ಟೀಸ್ ಮಾಡ್ತಾಯಿದ್ದ. ಇದು ಈ ದಿನದ ವಿಡಿಯೋ. ಆ್ಯಂಡ್ ಎವ್ರಿ ಡೇ ನಾನು ಬೇರೆ ಬೇರೆ ಕ್ಲಿಪ್ನ ಅಂದರೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಓದೋದೇ ಇದ್ದರೆ ನೋಡೋರಿಗೂ ಬೋರಿಂಗ್ ಆಗುತ್ತೆ, ಇಂಟ್ರೆಸ್ಟು ಹೋಗ್ಬಿಡುತ್ತೆ. ಇದಾಗಿತ್ತು ಡೇ 13 ಸ್ಟಡಿ ಚಾಲೆಂಜ್ ವಿಡಿಯೋ. See you in the next video. Bye bye.